ಅವ್ರು ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಲೀಡರ್ ಆಗಿದ್ದಾರೆ. ಕುಮಾರಣ್ಣವ್ರು ಹೆಂಗೋ ನಮ್ಮ ಕುಮಾರಣ್ಣವ್ರು ಹೆಂಗೋ ಇಲ್ಲಿ ಹಂಗೆ ಅವರು ಸಹಿತ ಲೀಡರ್. ಎಲ್ಲಿ ಈ ಒಕ್ಕಲಿಗರನ್ನ ಒಂದೇ ತಕ್ಕಡಿಗೆ ಹಾಕೋದು ಯಾಕೆ? ಈ ಚುನಾವಣೆಗೂ ಈ ಪೆನ್ ಡ್ರೈವ್ಗೂ ಯಾಕಮ್ಮ ಅವೆಲ್ಲ ನಾಯಕತ್ವ ನೋಡಿ ಕೇಳಿ. ನಮ್ಮ ಸರ್ವೋಚ್ಚ ನಾಯಕರು ದೇವೇಗೌಡ. ನಾವು ಅವ್ರ ಬಗ್ಗೆ ಮಾತಾಡೋದು. ಅವ್ರದ್ದಾದ್ಮೇಲೆ ಕುಮಾರಣ್ಣವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. JDS ನಲ್ಲಿ ನಮ್ಮ ನಾಯಕರವರು. DK ಶಿವಕುಮಾರ್ ಅವರು ಕಾಂಗ್ರೆಸ್ ಅಲ್ಲಿ ನಾಯಕ. ನನ್ನ ಪಾತ್ರ ಶೂನ್ಯ. ನಂದು ಏನು ಪಾತ್ರ ಇಲ್ಲ. ಈಗ ಸರ್ಕಾರ ಕಾಂಗ್ರೆಸ್ ಇದೆ. ಅವ್ರು ಏನೇನು ಮಾಡ್ತಾರೋ ನನಗೆ ಇನ್ನೂ ಮಾಹಿತಿ ಇಲ್ಲ ಅಣ್ಣ. ಅದಾದ್ಮೇಲೆ ನೀವು ಕರೆಕ್ಟ್ ಆಗಿ ಹೇಳ್ತೀನಿ ಫೋನ್ ಮಾಡಿ. ನಾನು ತಪ್ಪು ತಿಳ್ಕೊಬೇಡಿ. ಆ ಆಡಿಯೋದಲ್ಲಿ ಈ ಘಟನೆನ ಹತ್ತಿಕ್ಕಬೇಕು ಬಿಗಿಯಾಗಿ ಅಂತ ಸರ್ಕಾರ ತೀರ್ಮಾನ ತಗೊಂಡಿದೆ ಅಂತ ಹೇಳಿದ್ದೀನಿ. ನಾವು ಯಾರನ್ನೂ ಅಣಿಬೇಕು ಅಂತ ಇಲ್ಲ. ದಯವಿಟ್ಟು ತಪ್ಪು ಮಾಹಿತಿ ಹೋಗ್ಬಾರ್ದು. ಆಮೇಲೆ ದಯವಿಟ್ಟು ಎಲ್ರಿಗೂ ಇದು ಮಧ್ಯಾಹ್ನ ಊಟದ ಟೈಮು ಕಾಫಿ ಗೀಪಿ ಕೊಡ್ಸೋದು ಬೇಡ ಅಂತೇಳಿ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ಅಲ್ಲ ಕೇಳಿ, ತಪ್ಪು ತಿಳ್ಕೊಬೇಡಿ. ಊಟ ಮಾಡ್ಕೊಂಡು ಹೋಗಿ. ದೇವರಾಣಿಗೂ ಇದೆ. ಈಗ ದೇವರಾಣಿಗೂ ಇನ್ಯಾವ ಭಾಷೆ ಹೇಳೋಣ ಅಣ್ಣ? ಪ್ರಾಮಾಣಿಕ ಅಲ್ಲಪ್ಪ. ಈಗ ನಾನು ನಿಮಗೂ ಹೇಳ್ತಾ ಇದ್ದೇನೆ. ನಾನು ಹೇಳಿದ ಈ ರಾಜ್ಯದಲ್ಲಿ ಯಾರಾದ್ರೂ ಸರಿ, ಬಟ್ ಒಬ್ಬ ಮನುಷ್ಯ ಇಷ್ಟೊಂದು ಕೆಟ್ಟ ನಡವಳಿಕೆ ಇದೆ ಅನ್ನೋದು ನಾನು ಎಲ್ಲೂ ನೋಡ್ಲಿಲ್ಲ. ಪೆನ್ ಡ್ರೈವ್ ಹಂಚಿಕೆಯಲ್ಲಿ ದೇವರಾಜೇಗೌಡನ ಬಿಗ್ಗೆ ರುಬ್ಬಿದ್ರೆ ಅವನೇ ಹೇಳ್ತಾನೆ. ಬೇರೆಯವ್ರು ಬಿಟ್ಬಿಡಿ ಪಾರ್ಟಿಯ. ಈ ಕಾರ್ ತಪ್ಪು ಮಾಡಿರ್ತಕ್ಕ ಒಂದು ಈ ಪೆನ್ ಡ್ರೈವ್ ಪ್ರಿಪೇರ್ ಮಾಡಿರ್ತಕ್ಕಂಥ ಪುಣ್ಯಾತ್ಮರಿಗೆ ಶಿಕ್ಷೆ ಆಗ್ಬೇಕು. ನಂಬರ್ 1. ನಂಬರ್ 2, ಇದನ್ನ ಬಿಡುಗಡೆ ಮಾಡಿದಾನಲ್ಲ ಮಿಟ್ರು ನಕಲಿ ಡ್ರೆಸ್ ಹಾಕೊಂಡು, ಇದು ಯಾಕೆಂದ್ರೆ ಅವ್ನು ಹೇಳಿರೋ ಪ್ರಕಾರ, ಯಾರೋ ನಮ್ಮ ವಿಡಿಯೋ ಕೊಟ್ಟಿರೋ ಹೇಳಿರೋ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ದೇವರಾಜೇಗೌಡಂದೇ ಪಾತ್ರ ಇದೆ ಅಂತ ಹೇಳಿ ಗೊತ್ತಾಗಿದೆ. ಆದ್ರಿಂದ SIT ಅವ್ರದ್ದು ಅವ್ನು ತಗೊಂಡೋಗಿ ಬಿಜೆಪಿ ಕ್ರಮ ತಗೊಂಡ್ರೆ ಆಟೋಮೆಟಿಕ್ ಆಗಿ ಬಾಯ್ಬಿಡ್ತಾರೆ. ಅವನ ದುಡ್ಡಿನ ಮೂಲನೂ ಎನ್ಕ್ವೈರಿ ಮಾಡಬೇಕು ಅನ್ನೋದು ಹೇಳಿದ್ದೀನಿ. ಇಲ್ಲ, ನಾವೆಲ್ಲ ಪ್ರಜಾಪ್ರಭುತ್ವದ ಅಸ್ತಿತ್ವದಲ್ಲಿ ಇರ್ತಕ್ಕಂಥವ್ರು. ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಇಂಥ ಘಟನಾವಳಿಗಳಾದಾಗ ಅಣ್ಣ ಕ್ವಶನ್ ಕೇಳಿದ್ದೀರಿ. ಇಂಥ ಘಟನಾವಳಿಗಳಾದಾಗ ಒಂದು ಸರ್ಕಾರ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ನೇಮಕ ಮಾಡಿದ ಮೇಲೆ ಪೊಲೀಸರ ಕೈಲಿ ಮಾಡಿಸ್ತಾ ಇಲ್ಲ. ದೊಡ್ಡ ಅಧಿಕಾರಿಗಳ ಕೈಲಿ, ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಅಧಿಕಾರಿಗಳ ಕೈ ಕೊಟ್ಟು ಮಾಡಿಸ್ತಾವ್ರೆ. ಸ್ವಲ್ಪ ಅವಕಾಶ ಕೊಡಿ, ಎನ್ಕ್ವೈರಿ ಮಾಡಿ. ನಮಗಂತೂ ನಾನು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರ್ತಕ್ಕಂಥವನು, ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಾನು ಯಾರನ್ನೋ ಕೇಳಿದೆ, ಯಾರನ್ನೂ ಬಿಡಲ್ಲ ಅಲ್ಲಿ ಅಂತಿದ್ರು. ಬಿಟ್ರೆ ವೈಟ್ ಬರೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.